ನೋಡಿದ್ರಲ್ಲ, ಈ ಪ್ರಮುಖ ನಗರಗಳಲ್ಲಿ ಯಾವ್ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಬಿಗಿಯಾದಂತ ಕ್ರಮಗಳನ್ನ ನಿನ್ನೆ ರಾತ್ರಿಯಿಂದ ಕೈಗೊಳ್ಳಲಾಗ್ತಾ ಇದೆ ಅಂತ. ಇನ್ನು ಒಂದ್ ಕಡೆ ಲಾಕ್ಡೌನ್ ನಡುವೆನೂ ಕೂಡ ಭಾರತದಲ್ಲಿ ಸಾವಿನ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ, ಏರಿಕೆ ಆಗ್ತಾನೆ ಇದೆ. ದೇಶದಲ್ಲಿ ಕೊರೋನಾ ಹೆಮ್ಮಾರಿ ಅಟ್ಟಹಾಸಕ್ಕೆ ಕಳೆದ 24 ಗಂಟೆಗಳಲ್ಲೇ 33 ಮಂದಿ ಸಾವನ್ನಪ್ಪಿದ್ದಾರೆ. ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದೆ ಭಾರತದ ಸರ್ಕಾರ. ಅದರ ಜೊತೆಗೆ ಎಲ್ಲ ರಾಜ್ಯಗಳು ಕೂಡ ಅಷ್ಟೇ. ಇದರ ಜೊತೆಗೆ ಲಾಕ್ಡೌನ್ ನಡುವೆ ಈ ಒಂದು ಸೋಂಕಿತರ ಸಂಖ್ಯೆ, ಸಾವಿನ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ನಾವು. ಅದ್ಯಾವುದು ಕೂಡ ಆಗ್ತಾ ಇಲ್ಲ. ದಿನೇ ದಿನೇ 30 ರಿಂದ 40 ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು. ಭಾರತದಲ್ಲಿ ಮೃತರ ಸಂಖ್ಯೆ ಈಗ 199ಕ್ಕೆ ಏರಿಕೆ ಆಗಿದೆ. ಜಸ್ಟ್ 24 ಅವರ್ಸ್ ಅಲ್ಲಿ 33 ಜನ ಸಾವನ್ನಪ್ಪಿರುವಂತದ್ದು ಕೊರೋನಾ ಸೋಂಕಿನಿಂದಾಗಿ. 33 ಜನ ಸಾವನ್ನಪ್ಪಿದ್ದಾರೆ. 6000 ಗಡಿಯನ್ನ ದಾಟಿದೆ ಸೋಂಕಿತರ ಸಂಖ್ಯೆ. ನಿನ್ನೆ ಒಂದೇ ದಿನ 700ಕ್ಕೂ ಹೆಚ್ಚಿನ ಪಾಸಿಟಿವ್ ಪ್ರಕರಣಗಳು ಭಾರತದಲ್ಲಿ ಪತ್ತೆ ಆಗಿರೋದು. 5700 ಇತ್ತು, ಇವತ್ತು ಎಷ್ಟಾಯ್ತು ಗೊತ್ತಾ? 6412ಕ್ಕೆ ಏರಿಕೆ ಆಗಿದೆ ಸೋಂಕಿತರ ಸಂಖ್ಯೆ. ಡೇಂಜರ್ ಸ್ಥಿತಿಯತ್ತ ತಲುಪ್ತಾ ಇದೆ ಭಾರತ ಕೂಡ. ದಿನೇ ದಿನೇ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಆ ಒಂದು ಗ್ರಾಫ್. ಆರಂಭಿಕ 15 ದಿನಗಳಲ್ಲಿ 100 ರಿಂದ 1000 ಇದ್ದಂತ ಸೋಂಕಿತರ ಸಂಖ್ಯೆ ಮಾರ್ಚ್ 31ರವರೆಗೂ. ಅದಾದ್ಮೇಲೆ ಏಪ್ರಿಲ್ 1 ಇಂದ ಇದೆಯಲ್ಲ, ಇವತ್ತು 10ನೇ ತಾರೀಕು, 9 ದಿನಗಳ ಕೌಂಟ್ ತಗೊಂಡ್ರೆ ನಾವು ಏಪ್ರಿಲ್ 1 ರಿಂದ 9ನೇ ತಾರೀಕಿನವರೆಗೂ 1000 ದಿಂದ 6000 ಗಡಿಯನ್ನ ದಾಟಿರುವಂತದನ್ನ ಗಮನಿಸ್ತಾ ಇದ್ದೀರಾ. ಅಂದ್ರೆ ಜಸ್ಟ್ 9 ಡೇಸ್ ಅಲ್ಲಿ 6 ಪಟ್ಟು ಹೆಚ್ಚಾಗಿದೆ. ಅಂದ್ರೆ 9 ದಿನಗಳಲ್ಲಿ ಸರಿಸುಮಾರು 6 ಪಟ್ಟು ಏರಿಕೆಯನ್ನ ಕಂಡಿರುವಂತದ್ದು ಸೋಂಕಿತರ ಸಂಖ್ಯೆಯಲ್ಲಿ. ಇದು ಡೇಂಜರ್ ಸ್ಥಿತಿ. ಅಮೆರಿಕ, ಚೀನಾ, ಸ್ಪೇನ್ಗಿಂತ ಡೇಂಜರ್ ಸ್ಥಿತಿ, ಅತ್ಯಂತ ಡೇಂಜರ್ ಸ್ಥಿತಿಯಲ್ಲಿರುವಂತಹ ದೇಶಗಳು ಅಮೆರಿಕ ಫಸ್ಟ್, ಚೀನಾ, ಸ್ಪೇನು, ಫ್ರಾನ್ಸ್, ಇವೆಲ್ಲ ದೇಶಗಳಿದೆಯಲ್ಲ, ಅಲ್ಲಿ ಸೋಂಕಿತರ ಸಂಖ್ಯೆ 5000 ಇದ್ದಂತಹ ಸಂದರ್ಭದಲ್ಲಿ ಸಾವು 190, 200ರ ಗಡಿನೇ ದಾಟಿರಲಿಲ್ಲ, 100ರ ಗಡಿನೂ ಕೂಡ ದಾಟಿರಲಿಲ್ಲ. ಆದ್ರೆ ಭಾರತದ ಸ್ಥಿತಿ ಯಾಕೆ ಡೇಂಜರ್ ಅಂತ ಹೇಳ್ತಾ ಇದೀವಿ ಅಂದ್ರೆ 6000 ಇರುವಂತಹ ಸಂದರ್ಭದಲ್ಲೇ 200ರ ಗಡಿಯತ್ತ ಬಂದು ನಾವು ತಲುಪಿದ್ದೇವೆ. ಆದ್ರೆ ಭಾರತದಲ್ಲಿ ಈಗ ಆಲ್ರೆಡಿ ಇನ್ನು ಒಂದೇ ಒಂದು ಸಾವಾಗ್ಬಿಟ್ರೆ 200ರ ಗಡಿಯನ್ನ ತಲುಪದಂತಾಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಮನೆಯಲ್ಲಿರಿ, ಸೇಫ್ ಆಗಿರಿ, ಇನ್ನೊಂದು ಸ್ವಲ್ಪ ದಿನ ತಡ್ಕೊಂಬಿಡಿ. ಇದೆಲ್ಲವನ್ನೂ ಕೂಡ ಸ್ಯಾಕ್ರಿಫೈಸ್ ಅನ್ನ ಮಾಡ್ಲೇಬೇಕಾಗಿದೆ. ಮನೇಲಿ ತಾನೇ ಇರೋದು, ಬೇರೆ ಇನ್ನೆಲ್ಲೂ ಅಲ್ವಲ್ಲ. ಸೊ ಹೀಗಾಗಿ ಸ್ಯಾಕ್ರಿಫೈ ಮಾಡ್ಲೇಬೇಕಾಗಿದೆ ಭಾರತ ಸರ್ಕಾರ. ಮತ್ತೆ ಮೋಸ್ಟ್ ಪ್ರಾಬಬಲಿ ಈ ಒಂದು ಲಾಕ್ ಡೌನ್ ಅನ್ನ ಕಂಟಿನ್ಯೂ ಮಾಡುವಂತಹ ಎಲ್ಲಾ ಚಾನ್ಸಸ್ಗಳು ಕೂಡ 90% ಅಷ್ಟು ಚಾನ್ಸಸ್ ಇದೆ. ಸೊ ಹೀಗಾಗಿ ಆ ಒಂದು ಲಾಕ್ ಡೌನ್ ಮತ್ತೆ ಮುಂದುವರಿಬಾರದು, ಮತ್ತೆ ಯಥಾಸ್ಥಿತಿಗೆ ಬರಬೇಕು ಭಾರತ ಅಂದ್ರೆ ನಾವೆಲ್ಲರೂ ಕೂಡ ಆ ಒಂದು ಸಲಹೆ, ಸೂಚನೆ, ಏನೇನೆಲ್ಲ ನಿಯಮಗಳು, ರೂಲ್ಸ್ ಗಳನ್ನ ಮಾಡಿದ್ದಾರೆ ಅದನ್ನ ಫಾಲೋ ಮಾಡಬೇಕಾಗಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ವಿ ಕೊರೋನಾ ಸಾವನ್ನಪ್ಪಿದವರ ಸಂಖ್ಯೆ ಯಾವ್ಯಾವ ರೀತಿಯಾಗಿ ಜಾಸ್ತಿ ಆಯಿತು ಈ ಜಸ್ಟ್ 4 ಡೇಸ್ಗಳಲ್ಲಿ ಅನ್ನೋದನ್ನ. ಏಪ್ರಿಲ್ 7ನೇ ತಾರೀಕಿಗೆ 124ಕ್ಕೆ ಬಂದು ತಲುಪಿತ್ತು ಸಾವಿನ ಸಂಖ್ಯೆ ಭಾರತದಲ್ಲಿ. ಅದಾದ್ಮೇಲೆ ಏಪ್ರಿಲ್ 8ಕ್ಕೆ ಹೋಗ್ತಿದ್ದ ಹಾಗೆ 149ಕ್ಕೆ ಹೋಯ್ತು. ಅಂದ್ರೆ 25 ಜಾಸ್ತಿ ಆಯ್ತು ಸಾವಿನ ಸಂಖ್ಯೆ. ಏಪ್ರಿಲ್ 9ಕ್ಕೆ 169 ಆಗುತ್ತೆ. ಇನ್ನ ಏಪ್ರಿಲ್ 10ಕ್ಕೆ 199 ಆಗಿದೆ. 24 ಗಂಟೆಯಲ್ಲಿ 33 ಜನ ಸಾವನ್ನಪ್ಪಿದ್ದಾರೆ. ಇನ್ನ ಕೊರೋನಾ ಪಾಸಿಟಿವ್ ಸೋಂಕಿತರ ಸಂಖ್ಯೆ ಭಾರತದಲ್ಲಿ ಏರಿಕೆ ಆಗಿರೋದನ್ನ ತೋರಿಸ್ತಾ ಇದೀವಿ. 4789 ಇದ್ದಿದ್ದು ಏಪ್ರಿಲ್ 8ಕ್ಕೆ 5194 ಆಗುತ್ತೆ. ಏಪ್ರಿಲ್ 9ಕ್ಕೆ 5865 ಆಗುತ್ತೆ. ನೀವು 8ನೇ ತಾರೀಕಿಂದ ಗಮನಿಸಿ, ಸುಮಾರು 700 ಜಾಸ್ತಿ ಆಗಿದೆ. 5194 ಇದ್ದಿದ್ದು 8ನೇ ತಾರೀಕಿಗೆ, 9ನೇ ತಾರೀಕಿಗೆ 5865 ಆಗುತ್ತೆ. ಅಂದ್ರೆ 700ಕ್ಕೂ ಹೆಚ್ಚಿನ ಪಾಸಿಟಿವ್ ಪ್ರಕರಣ. ಏಪ್ರಿಲ್ 9 ರಿಂದ 10ಕ್ಕೆ 6412 ಆಗುತ್ತೆ. ಅವಾಗ್ಲೂ ಅಷ್ಟೇ 700ಕ್ಕೂ ಹೆಚ್ಚಿನ ಪಾಸಿಟಿವ್ ಪ್ರಕರಣ ವರದಿಯಾಗಿರೋದು ಭಾರತದಲ್ಲಿ. ಇನ್ನ ಕೊರೋನಾ ಪಾಸಿಟಿವ್ ಸಂಖ್ಯೆ ಯಾವ ರೀತಿಯಾಗಿ ಮಂತ್, ಈ ಒಂದು ತಿಂಗಳುಗಳ ಲೆಕ್ಕದಲ್ಲಿ ನೋಡೋದಾದ್ರೆ, ಮೊದಲಿಗೆ ಜನವರಿ ತಿಂಗಳಲ್ಲಿ ಒಂದೇ ಒಂದು ಕೊರೋನಾ ಪಾಸಿಟಿವ್ ಸೋಂಕಿತರು ಇದ್ದಿದ್ದಂಥದ್ದು ಭಾರತದಲ್ಲಿ. ಫೆಬ್ರವರಿಗೆ 3ಕ್ಕೆ ಏರಿಕೆ ಆಗುತ್ತೆ. ಸೊ ಏನಂತ ಪ್ರಾಬ್ಲಮ್ ಇರಲಿಲ್ಲ ಅಂತ ಅನ್ಕೊಂಡ್ವಿ. ಮಾರ್ಚ್ ಎಂಡಿಗೆ ಹೋಗುವಷ್ಟೊತ್ತಿಗೆ 1838 ಜನ ಸೋಂಕಿತರಾಗ್ತಾರೆ ಭಾರತದಲ್ಲಿ. ಇನ್ನ ಏಪ್ರಿಲ್ ಜಸ್ಟ್ ಈಗ 9 ಡೇಸ್ ಅನ್ನ ಕಳೆದಿದ್ದೀವಿ ಈಗ ಆಲ್ರೆಡಿ. ಅಲ್ಲಿಗೆ ತಲುಪುವಂತ ಸಂದರ್ಭದಲ್ಲಿ ಈಗ 6412 ಜನ ಸೋಂಕಿತರಿದ್ದಾರೆ ಭಾರತದಲ್ಲಿ. ಗಮನಿಸಿ ಅದನ್ನ.
ಸುಮಾರು 5,200 ಜನ ಜಾಸ್ತಿ ಆಗಿರುವಂತದ್ದು ಭಾರತದಲ್ಲಿ 9 ದಿನದಲ್ಲಿ ದೇಶದಲ್ಲಿ ಸಾವಿನ ಡಿಫರೆನ್ಸ್ ಅನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಜನವರಿಯಲ್ಲಿ 1 ಸೋಂಕು ಪತ್ತೆ ಆಗಿತ್ತು, ಆಗ ಯಾವುದೇ ರೀತಿಯಾದಂತಹ ಸಾವಿರಲಿಲ್ಲ. ಫೆಬ್ರವರಿಯಲ್ಲೂ ಅಷ್ಟೇ 3 ಜನ ಸೋಂಕಿತರಿದ್ರು, ಯಾವುದೇ ರೀತಿಯಾದಂತಹ ಸಾವಿರಲಿಲ್ಲ. ಮಾರ್ಚ್ ಎಂಡ್ ಅಷ್ಟೊತ್ತಿಗೆ 35 ಇದ್ದಿದ್ದಂಥದ್ದು ಈಗ ಏಪ್ರಿಲ್ 10ನೇ ತಾರೀಕಿಗೆ ಬಂದು ತಲುಪಿದ್ದೀವಿ, ಈಗ 199 ಆಗಿದೆ.